ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಿಹಿ ಕಡುಬು ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ. ಈಸಿಯಾಗಿ 10-15 ನಿಮಿಷದಲ್ಲಿ ಹೇಗ್ ಮಾಡೋದು ತಿಳಿಸ್ಕೊಡ್ತೀನಿ. ಬೇಕಾಗಿರೋ ಪದಾರ್ಥಗಳು: 1/4 ಕಪ್ಪು ಗಸಗಸೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ, 1 ಸ್ಪೂನು ಏಲಕ್ಕಿ ಪೌಡರು, 1 ಲೋಟ ಬೆಲ್ಲ, 1 ಲೋಟ ಕಾಯಿ ತುರಿ. ಇದೇ ಅಳತೆಯಲ್ಲಿ 1 ಗ್ಲಾಸು ಕಡಲೆ ತೊಗೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿ ಹಿಟ್ಟು. ಈಗ ಕಡಲೆನ ಪುಡಿ ಮಾಡ್ಕೊಳ್ತೀನಿ. ಈಗ ಇದು ನುಣ್ಣಗಾಗಿದೆ. ಇದು ಕಡಲೆ ಪುಡಿ ಮಾಡಿರೋದು ಹಾಕೊಂಡಿದ್ದೀನಿ. ಈಗ ಕಾಯಿ ತುರಿ ಹಾಕೊಳ್ತೀನಿ, ಮತ್ತೆ ಬೆಲ್ಲ ಹಾಕೊಳ್ತೀನಿ, ಗಸಗಸೆ, ಏಲಕ್ಕಿ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ರೆಡಿ ಆಗಿದೆ. ಈಗ ಹೂರ್ಣ ರೆಡಿ ಆಗಿದೆ ಕಡುಬಿಗೆ. ಈಗ ಕಡುಬು ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ 2 ಗ್ಲಾಸ್ ನೀರು ಹಾಕೊಳ್ತೀನಿ. 2 ಗ್ಲಾಸ್ ನೀರು, ಚಿಟಿಕೆ ಉಪ್ಪು ಹಾಕೊಂತಿದ್ದೀನಿ. ಈಗ ನೀರು ಉಕ್ಕು ಬಂದಿದೆ. ಇವಾಗ ಹಿಟ್ಟು ಹಾಕೊಳ್ತೀನಿ, ಅಕ್ಕಿ ಹಿಟ್ಟು. ಎರಡು ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ನೀರು ಹಾಕೊಂಡಿದ್ದೀನಿ. ನೋಡಿ ಅದ ಬಂದಿದೆ ಹಿಟ್ಟು. ನೋಡಿ ಈ ತರ ಎಲ್ಲ ಹದವಾಗಿ ಎಲ್ಲ ತಿರುಕೋಬೇಕು. ಮುದ್ದೆ ಗಟ್ಟಿಯಾಗಿ ಈ ತರ ತಿರುಕೋಬೇಕು. ನೋಡಿ ಈ ತರ ಎಲ್ಲ ಮಿದ್ಕೋಬೇಕು ಚೆನ್ನಾಗಿ. ಹಿಟ್ಟು ಮಿದ್ದು ಈ ತರ ಮಾಡ್ಕೋಬೇಕು, ಬಟ್ಲು ತರ. ನೋಡಿ ಈ ತರ ಹೂರ್ಣನ ಈ ತರ ಇಡಬೇಕು. ಆದ್ಮೇಲೆ ಈ ತರ ಮಡ್ಚಬೇಕು. ನೋಡಿ ಮಡ್ಚೋದು. ಈ ತರ ಮಡ್ಚಬೇಕು. ನೋಡಿ ಈ ತರ ಕಡುಬು ರೆಡಿ ಆಗುತ್ತೆ. ನೋಡಿ ಈ ತರ ತಿಂದು ನೋಡಿ ಯಾವ ತರ ಇದೆ ಟೇಸ್ಟು ನನಗೆ ಹೇಳ್ಬೇಕು, ನೀವು ಕಮೆಂಟ್ ಮಾಡಬೇಕು. ನೋಡಿ ಈ ತರ ಮಡ್ಚೋದೆಲ್ಲ ನೀಟಾಗಿ ಈ ತರ. ನೋಡಿ ಈ ತರ ಎಲ್ಲ ಹಿಂಗೆ ಮಿತ್ಕೊಬಿಡ್ಬೇಕು ತುದಿ. ನೋಡಿ ಈ ತರ ಹಿಂಗೆ ಮಡ್ಚಬೇಕು. ಆಗ ನೀಟಾಗಿ ಬರುತ್ತೆ ಕಡುಬು. ನೋಡಿ ಈ ತರ ಬಿಸಿ ಬಿಸಿಯಾದ ಕಡುಬು ರೆಡಿ ಆಗಿದೆ. ಇದು ಕಾಯಿ ಹಾಲು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡುಬು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಾಯಿ ಹಾಲು. ಇದು ಗಸಗಸೆ 1/4 ಕಪ್ಪು, ಕಡಲೆ ಚಿಕ್ಕದು ಕಪ್ಪಲ್ಲಿ ತಗೊಂಡಿದ್ದೀನಿ ಕಡಲೆ, 1 ಸ್ಪೂನು ಏಲಕ್ಕಿ ಪೌಡರು, 3/4 ಕಪ್ಪು ಬೆಲ್ಲ, 1 ಕಪ್ಪು ಕಾಯಿ ತುರಿ. ಬೇಕಾದರೆ ಸ್ವೀಟು ಜಾಸ್ತಿ ಬೇಕು ಅಂದರೆ ನೀವು ಬೇಕಾದರೆ 1 ಕಪ್ ಹಾಕೊಬೋದು ಬೆಲ್ಲನ. ಕಾಯಿ ಹಾಲು ರುಬ್ಕೊಳ್ಳೋಕ್ಕೆ ಕಾಯಿ ತುರಿ ಹಾಕೊಳ್ತಿದ್ದೀನಿ 1 ಕಪ್ಪು, ಕಡಲೆ ಚಿಕ್ಕದು 1 ಕಪ್ಪು, ಏಲಕ್ಕಿ, ಆಮೇಲೆ ಗಸಗಸೆ ಹಾಕೊತಿದ್ದೀನಿ, ಆಮೇಲೆ ಬೆಲ್ಲ. ಇದೆಲ್ಲ ಇವಾಗ ಮಿಕ್ಸಿಲಿ ರುಬ್ಬಬೇಕು. ಕಾಯಿ ಹಾಲಿಗೆ ರುಬ್ಕೋತಿದ್ದೀನಿ.
ಇದು ನುಣ್ಣಗಾಗಿದೆ. ಇದಕ್ಕೆ ಈಗ ರುಬ್ಬಿರೋ ಕಾಯಲ್ಲೂ ಬೌಲ್ಗೆ ಹಾಕೊತಿದ್ದೀನಿ. ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಬಂದಿದೆ. ಇನ್ನು ಸ್ವಲ್ಪ ಬೇಕಾದರೆ ಇನ್ನೂ ತಿಳಿಬೇಕು ಅಂದರೆ, ತಿಳಿಯಾಗಿರ್ಬೇಕು ಅಂದರೆ ನೀರು ಹಾಕೊಬೋದು. ನಾನು ಇವಾಗ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಬೆಲ್ಲ ಬೇಕಾದರೆ ಸೇರಿಸ್ಕೋಬೋದು, ಸ್ವೀಟ್ ಬೇಕು ಅಂದರೆ ಇನ್ನು. ಹಾಂ ನೋಡಿ, ಈಗ ಕಾಯಲ್ಲೂ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಿಹಿ ಕಡುಬು ರೆಡಿಯಾಗಿದೆ. ಕಾಂಬಿನೇಷನ್ನು ಕಾಯಿ ಹಾಲು, ತುಪ್ಪ ಇದ್ರ ಜೊತೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.